ಹಾವೇರಿಯ ಹಾನಗಲ್ ಪಟ್ಟಣದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಈ ವೇಳೆ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕಂಬಳಿ ಹಾಕಿಕೊಳ್ಳೋಕೆ ಅರ್ಹತೆ ಇರಬೇಕು ಅಂತ ಹೇಳಿದೆ. ಆದರೆ ಸಿದ್ದರಾಮಯ್ಯ ಇದನ್ನೇ ಬೇರೆ ರೀತಿಯಲ್ಲೇ ಅರ್ಥೈಸ್ತಾ ಇದ್ದಾರೆ. ಬೊಮ್ಮಾಯಿ ಏನಾದರೂ ಕುರಿ ಕಾದಿದ್ರಾ ಅಂತ ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ. ಬಂಕಾಪುರದಲ್ಲಿ ನಾನು ಕುರಿ ಕಾದಿದ್ದೇನೆ, ಮಹಾರಾಷ್ಟ್ರದ ಮಾಮಾ ಕುರಿಗಳನ್ನ ಕಾದಿದ್ದೇನೆ ಅಂತ ಸಿಎಂ ಹೇಳಿದ್ರು. ಈ ಕಂಬಳಿಗೆ ಬಹಳ ದೊಡ್ಡ ಕಿಮ್ಮತ್ತಿದೆ, ಗೌರವ ಇದೆ. ಬಿಸಿಲು, ಚಳಿ, ಗಾಳಿ, ಮಳೆ ಅನ್ನದೇ ಕುರಿ ಕಾದು ಉಣ್ಣೆಯನ್ನ ಉತ್ಪಾದನೆ ಮಾಡಿ ಅದನ್ನ ನೇಯ್ದು ಕಂಬಳಿ ಮಾಡಿರ್ತಾರೆ. ಆ ಶ್ರಮದ ಮಹತ್ವ ನಮಗೆ ಗೊತ್ತಿದೆ. ಅದರಿಂದ ಇದನ್ನ ಹಾಕೊಳ್ಳೋದಕ್ಕೆ ಅದರ ಅರ್ಥ ಮಾಡ್ಕೊಂಡಿರುವಂತ ಯೋಗ್ಯತೆ ಇರಬೇಕು. ನಾನು ಈ ಕಂಬಳಿ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಭೇರಿ ಬಾರಿಸುತ್ತೆ ಎಂದು ಹಾನಗಲ್ನಲ್ಲಿ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಯುವಕರ ಉತ್ಸಾಹ ನೋಡಿದ್ದೇನೆ, ಅಲ್ಲಿ ದೊಡ್ಡ ರೆಸ್ಪಾನ್ಸ್ ಸಿಕ್ಕಿದೆ. ಕಾಂಗ್ರೆಸ್ನವರು ಅನವಶ್ಯಕವಾಗಿ ಮಾತನಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಮತದಾರರೇ ಇದೇ 30ರಂದು ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿದರು. ಇವತ್ತು ಎರಡು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಆದರೆ ಮೇಲ್ನೋಟಕ್ಕೆ ಯುವಕರ ಉತ್ಸಾಹವನ್ನು ನೋಡಿದ್ರೆ ಈ ಕ್ಷೇತ್ರದಲ್ಲಿ ಈಗಾಗಲೇ ಮತದಾರರು ಭಾರತೀಯ ಜನತಾ ಪಾರ್ಟಿ ಒಲವನ್ನು ತೋರಿಸ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ನನಗಂತೂ ವಿಶ್ವಾಸ ಇದೆ, ಕೇವಲ ಹಾನಗಲ್ ಅಷ್ಟೇ ಅಲ್ಲ, ಸಿಂದಗಿದಲ್ಲೂ ಕೂಡ ಅಲ್ಲಿರ್ತಕ್ಕಂಥ ವಾತಾವರಣ, ಯುವಕರ ಉತ್ಸಾಹ ನೋಡಿದ್ರೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಯಭೇರಿ ಬಾರಿಸ್ತಾ ಇರ್ತದೆ ವಿಶ್ವಾಸ. ಸಿದ್ದರಾಮಯ್ಯ ಖಾಲಿ ಡಬ್ಬ ಇದ್ದಂತೆ. ಅವರು ಯಾವ ಅಭಿವೃದ್ಧಿ ಮಾಡದೆ ನಾನು ಕುರುಬಾ ಅಂತ ಖಾಲಿ ಮಾತನಾಡ್ತಿದ್ದಾರೆ ಅಂತ ಸಿಂದಗಿಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಗುಡುಗಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಒಂದು ರೀತಿ ಖಾಲಿ ಡಬ್ಬ ಇದ್ದಂಗೆ. ಆ ಖಾಲಿ ಡಬ್ಬ ಸುಮ್ಮನೆ ಹಿಂಗೆ ಮುಟ್ಟಿಸಿದ್ರೆ ಭಾರಿ ಶಬ್ದ ಬರುತ್ತೆ. ಹಿಂದುಳಿದವ್ರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ನಾನು ಉದ್ಧಾರ ಮಾಡಿದ್ದೀನಿ ಅಂತೇಳಿ ಖಾಲಿ ಡಬ್ಬಕ್ಕೆ ಶಬ್ದ ಕೊಡ್ತಾನೇ ಇದ್ದಾರೆ. ಯಾವ ಕೆಲಸ ಮಾಡಿದ್ದಾರೆ ಹಿಂದುಳಿದವ್ರಿಗೆ, ದಲಿತರಿಗೆ ಹೇಳಿ? ಕರ್ನಾಟಕದಲ್ಲಿ ಜಾತಿ ವಿಷ ಬೀಜ ಬಿತ್ತಿದ್ದೆ ಸಿದ್ದರಾಮಯ್ಯನವರು ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯನವರು ಜಾತಿಗಳನ್ನೇ ಒಡೆದವರು. ಸಿಂದಗಿ, ಹಾನಗಲ್ನಲ್ಲಿ ಜಾತಿವಾರು ಸಭೆಗಳನ್ನ ಮಾಡ್ತಿದ್ದಾರೆ. ಜಾತ್ಯತೀತವಾಗಿದ್ರೆ ಇವರು ಜಾತಿವಾರು ಸಭೆ ಯಾಕೆ ನಡೆಸ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಜಾತಿಯನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದೇ ಸಿದ್ದರಾಮಯ್ಯನವರು. ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಜಾತಿಗಳ ನಡುವೆ ಕಂದಕ ಸೃಷ್ಟಿ ಮಾಡ್ತಕ್ಕಂಥ ಅವರ ನಡವಳಿಕೆ ಇದೆಯಲ್ಲ, ಅದೇ ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅವರು ಗಾಜಿನ ಮನೇಲಿ ಕೂತು ಇನ್ನೊಂದು ಪಕ್ಷದ ಮೇಲೆ ಕಲ್ಲು ಹೊಡೆಯತಕ್ಕಂಥದ್ದು ಇದೆಯಲ್ಲ, ಮೊದಲು ಅವರಲ್ಲಿ ಇರ್ತಕ್ಕಂಥ ನಡವಳಿಕೆ ಅದನ್ನೇನು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕು. ಅವರು ಜಾತಿ ಸಮಾವೇಶಗಳನ್ನು ಯಾಕೆ ಮಾಡ್ತಾ ಇದ್ದೀರಿ? ರಾಷ್ಟ್ರೀಯ ಪಕ್ಷಗಳಿಂದ ಪ್ರಾದೇಶಿಕ ಪಕ್ಷ ಮುಗಿಸುತ್ತಿದ್ದಾರೆ ಅನ್ನೋ ದೇವೇಗೌಡ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನಾವ್ಯಾಕೆ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸೋಣ? ಅವರ ನಡವಳಿಕೆಗಳಿಂದ, ತತ್ವ ಸಿದ್ಧಾಂತಗಳಿಂದ ಅವರೇ ಮುಗಿದು ಹೋಗ್ತಾರೆ ಅಂತ ವಿಜಯಪುರದಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೊಮ್ಮಾಯಿಗೂ ಸಿದ್ದು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅವನು ಕುರುಬ ಜನಾಂಗದಲ್ಲಿ ಹುಟ್ಟಿದಾನ, ನಾನು ಕುರುಬ ಜನಾಂಗದಲ್ಲಿ ಹುಟ್ಟಿದವನು ಅಂತ ಕಿಡಿಕಾರಿದ್ರು. ನಾವ್ಯಾಕೆ ಪ್ರಾದೇಶಿಕ ಪಕ್ಷ ಮುಗಿಸಕ್ಕೆ ಹೋಗೋಣ? ಅವರ ನಡವಳಿಕೆಗಳಿಂದ, ಯಾವುದೇ ತತ್ವ ಸಿದ್ಧಾಂತ ಇಲ್ಲದ್ರಿಂದ ಅವರೇ ಮುಗಿದೋಯ್ತಾರೆ. ತಂದೆ ಇದ್ರಲ್ಲ ದೇವೇಗೌಡರು, ಅವರು ಕಾಂಗ್ರೆಸ್ನಲ್ಲೇ ಇದ್ದರು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ಜನರಿಗೆ ನಂಬಿಕೆಗೆ ಅರ್ಹ ಅಲ್ವಾ? JDS ಸ್ವಾತಂತ್ರ್ಯ ತಂದುಕೊಟ್ಟು. ಹಾಸನದಲ್ಲಿ ಶಾಸಕ ಜಮೀರ್ ಅಹಮದ್ ವಿರುದ್ಧ ಎಚ್ಡಿಕೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಜಮೀರ್ ಅಹಮದ್ ನನ್ನ ಬಗ್ಗೆ ಏನು ಬಿಚ್ಚಿಡಬೇಕೋ ಬಿಚ್ಚಿಡ್ಲಿ, ಅವರ ಪದ ಬಳಕೆ, ಅವರ ಬಗ್ಗೆ ಚರ್ಚೆ ಮಾಡುವುದು ಅನವಶ್ಯಕ. ಕೆಸರ ಮೇಲೆ ಕಲ್ಲು ಎಸೆದ್ರೆ ಯಾರಿಗೆ ಹಾರುತ್ತೆ? ಕೈಯಲ್ಲಿ ಆಗದವನು ಮೈ ಪರಚಿಕೊಂಡಂತೆ ಅಂತ ಕಿಡಿಕಾರಿದ್ದಾರೆ. ಏನು ಬಿಚ್ಚಿಡಬೇಕು ಬಿಚ್ಚಿಡಕ್ಕೆ ಹೇಳಿ, ಅವೆಲ್ಲ ನೋಡಿ ಏನು ಬಿಚ್ಚಿಡ್ತಾರೋ ಬಿಚ್ಚಿಡಲಿ. ನಾವು ಅವರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ. ಅವರ ಪದ ಬಳಕೆ ಎಲ್ಲ ಯಾರೋ ಕೆಸರ ಮೇಲೆ ಕಲ್ಲು ಎಸ್ತಾರೆ, ಯಾರಿಗೂ ಅದು 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 ಹುಟ್ಟುಕೊಂಡು ನಾವೇನು ಮಾಡೋಕ್ಕಾಗ್ತದೆ? ಕೈಲಾದವನು ಮೈ ಪರಿಚಯ.
ಬಿಜೆಪಿ ಬಳಿ ಹಾನಗಲ್ ಸಿಂದಗಿಗೆ ಅಜೆಂಡಾ ಇಲ್ಲ, ಹೀಗಾಗಿ ಎರಡೂ ಕಡೆ ಬಿಜೆಪಿ ಹಣ ಹಂಚ್ತಾ ಇದೆ ಅಂತ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆರೋಪಿಸಿದ್ರು. ಅಲ್ಲದೆ ಹಣ ಹಂಚುತ್ತಿರುವ ಬಿಜೆಪಿಗೆ ಮತದಾರರು ತಕ್ಕ ಉತ್ತರವನ್ನ ಕೊಡಲಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಇತಿಹಾಸ ಸೃಷ್ಟಿಸಲಿದೆ ಅಂತ ಸುರ್ಜೇವಾಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. भाजपा के पास जिंदगी और हांगल के लिए क्या एजेंडा है, सिवाय इसके कि बहुत सारे पैसा जो है वो कुछ लोग वहां बांट रहे हैं. पैसे से आप ना ईमान खरीद सकते, ना पैसे से वोट खरीद सकते. इसलिए लोगों ने ये निर्णय कर लिया है कि जो पार्टियां पैसा बांटेंगी वहां पर उनको करारा जवाब. ವಿಜಯಪುರ ಸಿಂದಗಿ ಬೈ ಎಲೆಕ್ಷನ್ ಪ್ರಚಾರದ ವೇಳೆ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಬಂಜಾರ ಕಸೂತಿ ಕೆಲಸಕ್ಕೆ 100 ಕೋಟಿ ಕೊಡ್ತೇನೆ. ನಾನು ಪಿಟಿ ಪರಮೇಶ್ವರ್ ನಾಯಕ್ನನ್ನು ಮಂತ್ರಿ ಮಾಡಿದ್ದೆ ಅಂತ ಸಿದ್ದರಾಮಯ್ಯ ಹೇಳಿದರು. ನಾನು ಮತ್ತೆ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಕಸುಬು ಇದೆಯಲ್ಲ, ಕಸುಬು ಏನಂತ ಕರೀತಾರೆ ಅದಕ್ಕೆ, ಕಸೂತಿ ಕೆಲಸ, ಬಂಜಾರ ಸಂಸ್ಕೃತಿ ಕಸೂತಿ ಕೆಲಸ, ಈ ಕೆಲಸ ಅಭಿವೃದ್ಧಿ ಪಡಿಸಲಿಕ್ಕೆ 100 ಕೋಟಿ ರೂಪಾಯಿಗಳೆಲ್ಲ ಜೆಡಿಎಸ್ ಪಕ್ಷದ ಸಂಪರ್ಕ ಮುಗ್ಧ ಹಳ್ಳಿಗಳ ಜನರೊಂದಿಗೆ ನಿಮ್ಮಿಂದ ಬೆಳೆದಿರೋದು ನಾವು. ನಮ್ಮ ಕುಟುಂಬದಲ್ಲಿ ದುಡ್ಡು ಇಟ್ಕೊಂಡು ರಾಜಕಾರಣ ಮಾಡಿಲ್ಲ ಅಂತ ತುಮಕೂರಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮಂತಹ ಸಾವಿರಾರು ಜನರ ಬೆಂಬಲ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದೇವೆ. ನಿಮ್ಮ ಆಶೀರ್ವಾದದಿಂದ ಕೆಲಸ ಮಾಡಿದವರು ನಾವು. ಪಕ್ಷ ಕಟ್ಟಿದ ಪರಿಯನ್ನ ನೆನೆದು ಕುಮಾರಸ್ವಾಮಿ ಭಾವುಕರಾದರು. ನಮ್ಮ ಸಂಪರ್ಕ ನಿಮ್ಮಂತ ಹಳ್ಳಿಯನ್ನ ಮುಕ್ತ ಜನ ಏನಿದ್ದೀರಿ, ನಿಮ್ಮಿಂದ ಬೆಳೆದಿರೋರು ನಾವು. ನಮ್ಮ ಕುಟುಂಬದಲ್ಲಿ ನಾವು ದುಡ್ಡು ಇಟ್ಕೊಂಡು ರಾಜಕೀಯ ಮಾಡಲಿಲ್ಲ. ನಿಮ್ಮಂತ ಲಕ್ಷಾಂತರ ಕಾರ್ಯಕರ್ತರ ಬೆಂಬಲ, ನಿಮ್ಮ ಒಂದು ಆಶೀರ್ವಾದದಿಂದ ಕೆಲಸ ಮಾಡಿರೋಲ್ಲ. ಸೂಟ್ಕೇಸ್ ತಗೊಂಬನ್ನಿ ಅಂದ್ರು ಅಂತ ಏನು ಹೇಳ್ತಾರಲ್ಲ ಮಹಾನುಭಾವರು, ಆ ದೇವರು ನಿಂತು ನೋಡ್ಕೊತಾನೆ ಇವ್ರನ್ನೆಲ್ಲ. ಆ ದೇವರಿದ್ದು ಅಲ್ಲಿಂದ ನನ್ನ ಮೇಲೆ. ರಾಜ್ಯಾದ್ಯಂತ ಇಂದಿನಿಂದ 1ನೇ ತರಗತಿಯಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ ಶಾಲೆಗಳು ಓಪನ್ ಆಗಿದೆ. 20 ತಿಂಗಳ ಬಳಿಕ ಶಾಲೆಗಳು ತೆರೆದಿದ್ದು, ಶಾಲಾ ಸಿಬ್ಬಂದಿ ಮಕ್ಕಳಿಗೆ ಅದ್ಧೂರಿ ಸ್ವಾಗತವನ್ನ ಕೋರಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ಪ್ರಾಥಮಿಕ ಶಾಲೆಗಳಲ್ಲಿ ಹಬ್ಬದ ವಾತಾವರಣವಿತ್ತು. ಶಿಕ್ಷಕರು, ಶಾಲಾ ಸಿಬ್ಬಂದಿ ಮುಖದಲ್ಲಿ ಸಂತಸ ಮನೆ ಮಾಡಿತು. ಇನ್ನು ಬೆಂಗಳೂರಿನ ಮಲ್ಲೇಶ್ವರಂನ ಬಿಇಎಸ್ ಶಾಲೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತು. ಬಲೂನ್, ರಂಗೋಲಿ, ತೋರಣ ಕಟ್ಟಿ ಪುಟಾಣಿಗಳಿಗೆ ಸ್ವಾಗತವನ್ನ ಕೋರಲಾಯಿತು. ಇತ್ತ ಶಿವಮೊಗ್ಗದ ಮಲವಕೊಪ್ಪ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶಿಕ್ಷಣ ಸಚಿವ ನಾಗೇಶ್ ಭೇಟಿ ನೀಡಿ ಪರಿಶೀಲಿಸಿದರು. 15 ದಿನಗಳಿಂದ ಪೋಷಕರು ಶಾಲೆ ಪ್ರಾರಂಭ ಯಾವತ್ತಾಗುತ್ತೋ ಅಂತ ಕಾಯ್ತಿದ್ರು. ನಾನು ಈ ಶಿವಮೊಗ್ಗ ಜಿಲ್ಲೆಗೆ ಬಂದು ಈ ಶಾಲೆಯನ್ನು ನೋಡಿದಾಗ ಮಕ್ಕಳುಗಳನ್ನ ಜೊತೆ ಇದ್ದಾಗ ತುಂಬ ಸಂತೋಷ ಆಯಿತು. ತುಂಬ ಸಂತೋಷವಾಗಿ ಮಕ್ಕಳುಗಳು ಶಾಲೆಗೆ ಬಂದಿದ್ದಾರೆ. ಮತ್ತು ಬೇರೆ ಬೇರೆ ಕಡೆಯ ನ್ಯೂಸ್ಗಳು ಈಗಾಗಲೇ ಬರ್ತಾ ಇದೆ. ತುಂಬ ಶಾಲೆಗಳಲ್ಲಿ ಪೋಷಕರು ಬಂದು ಶಿಕ್ಷಕರ ಜೊತೆ ಅವರ ಮೊದಲನೇ ದಿನ ಮಗು ಬಂದಾಗ ಶಾಲೆಗೆ ಬಂದಾಗ ಏನು ಖುಷಿ ಪಟ್ಕೊಂಡು ಬರ್ತಿತ್ತು, ಅದೇ ಖುಷಿನ ಪಟ್ಟು